ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 503 ಪಾಯಿಂಟ್ಸ್ ಗೇನ್ ಆಗಿ 54,252 ಕ್ಲೋಸ್ ಆದರೆ ನಿಫ್ಟಿ 144 ಪಾಯಿಂಟ್ಸ್ ಗೇನ್ ಆಗಿ 16,170 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 755 ಪಾಯಿಂಟ್ಸ್ ಗೇನ್ ಆಗಿ 34,094 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.13% ಗೇನ್ ಆದರೆ ಸ್ಮಾಲ್ ಕ್ಯಾಪ್ 0.83% ಗೇನ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ, ನಿಫ್ಟಿ ಓಪನಿಂಗ್ ಇಂದಾನು 200 ಪಾಯಿಂಟ್ಸ್ ಫಾಲ್, ಅಲ್ಲಿಂದ ನಿಯರ್ ಟು 270 ಪಾಯಿಂಟ್ ಹತ್ರ ರಿಕವರಿ ಆಗಿದೆ. ಒಂದು ವಿ ಶೇಪ್ ರಿಕವರಿ ಕ್ಲಿಯರ್ಲಿ. ಬಟ್ ಬ್ಯಾಂಕ್ ನಿಫ್ಟಿ ಆತರ ಅಲ್ಲ, ಓಪನಿಂಗ್ ಇಂದಾನು ಸ್ವಲ್ಪವರೆಗೂ ಫಾಲ್, ಲೈಕ್ 300 ಪಾಯಿಂಟ್ಸ್ ಹತ್ರ ಫಾಲ್. ಬಟ್ 300 ಪಾಯಿಂಟ್ಸ್ ಫಾಲ್ ಆದ್ಮೇಲೆ ಅಲ್ಲಿಂದ ಮೋರ್ ದ್ಯಾನ್ 800 ಪಾಯಿಂಟ್ಸ್ ಹತ್ರ ಲೋ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ರ್ಯಾಲಿ ಕಾಣಿಸಿದೆ. ಓಕೆ, ಗ್ಲೋಬಲ್ ಆಗಿರೋ ಡೇಟಾ ಮಾತಾಡ್ಕೊಂಡ್ರಿ. ಪ್ರೀವಿಯಸ್ ಆಗಿ ನಮಗೆ ಯುಎಸ್ ಫೆಡ್ ಮೀಟಿಂಗ್ ನಡೆದಿದೆ ಅಲ್ವಾ, ಆ ಮೀಟಿಂಗ್ ನಲ್ಲಿ ಮಾತಾಡ್ಕೊಂಡಿರೋ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನ ಮಿನಿಟ್ಸ್ ಆಫ್ ಮೀಟಿಂಗ್ ನಲ್ಲಿ ಇನ್ನು ಫರ್ದರ್ ಆಗಿ ಫ್ರೀಕ್ವೆಂಟ್ ಆಗಿ ರೇಟ್ ಹೈಕ್ಸ್ ಇರತ್ತ ಅನ್ನೋ ತರ ಗ್ಲೋಬಲ್ ಆಗಿ ಬರ್ತಿರೋ ಅಪ್ಡೇಟ್ಸ್ ಇಂದ ಆಕ್ಚುಲ್ ಆಗಿ ಫಸ್ಟ್ ಯುಎಸ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿವೆ ಆ ಅಪ್ಡೇಟ್ಸ್ ಗೆ. ಬಟ್ ಅಗೇನ್ ರಿಕವರಿ ಆಗ್ತಾ ಪಾಸಿಟಿವ್ ನಲ್ಲಿ ಎಂಡ್ ಆಗಿವೆ. ಪ್ರೆಸೆಂಟ್ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ 2008 ಮೀನ್ಸ್ 14 ಇಯರ್ಸ್ ಒಂದು ಹೈ ನಲ್ಲಿದೆ. $9 per MMBTU. ಗ್ಲೋಬಲ್ ಆಗಿ ಮೆಟಲ್ ಪ್ರೈಸಸ್ ಕೂಲ್ ಆಫ್ ಆಗಿದೆ ಅಂಡ್ ಕ್ರೂಡ್ ಆಯಿಲ್ ಪ್ರೈಸಸ್ 114-115 ಪರ್ ಬ್ಯಾರಲ್ ನಲ್ಲಿ ಸ್ವಲ್ಪ ಸ್ಟೇಬಲ್ ಆಗೇ ಇದೆ. ಆದ್ರೆ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಮಾತ್ರ ಕಾನ್ಸ್ಟೆಂಟ್ ಆಗಿ ರ್ಯಾಲಿ ಆಗ್ತಾ 14 ಇಯರ್ಸ್ ಹೈಗೆ ಹೋಗ್ತಾ ಇದೆ. ಸೊ ಇದರಿಂದ ಇಂಡಿಯನ್ ಕಂಪನೀಸ್ ಯಾರಾದ್ರೆ ಯುರೋಪ್ ನಲ್ಲಿ ಬಿಸಿನೆಸ್ ಮಾಡ್ತಾರಲ್ಲ, ಈ ನ್ಯಾಚುರಲ್ ಗ್ಯಾಸ್ ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೋ ಕಂಪನೀಸ್ಗೆ ಒಂದು ಮಾರ್ಜಿನ್ಸ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಅವ್ರ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಅಂಡ್ ಇವತ್ತು FI ಸೆಲ್ಲಿಂಗ್ ರಿಲೇಟೆಡ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ಸ್ ಕಾಣಿಸಿದೆ. ಈ ವೈರಸ್ ರಿಲೇಟೆಡ್ ಆಗಿ ಇವೆಂಟ್ ಇರುವಾಗ ಇಂಡಿಯಾನಲ್ಲೇ ಜಾಸ್ತಿ FIs ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಡಿಸೆಂಬರ್ 2020 ಎಂಡಿಂಗ್ ಟೈಮ್ ನಲ್ಲಿ FIs ಒಂದು ಓನರ್ಶಿಪ್ 21.5% ಇದ್ರೆ NSE 500 ಕಂಪನೀಸ್ ನಲ್ಲಿ, ಈ ಮಾರ್ಚ್ 2022 ಎಂಡ್ ಕ್ವಾರ್ಟರ್ಗೆ 19.5% ಇರೋ ತರ, ಮೀನ್ಸ್ 2% ಅವ್ರ ಶೇರ್ಸ್ ನ ಡಿಸೆಂಬರ್ 2020 ಇಂದ ಈ ಕಂಪೇರ್ ಮಾಡಿದ್ರೆ ಕಟ್ ಮಾಡ್ಕೊಂಡಿರೋ ತರ ಅರ್ಥ ಆಗುತ್ತೆ ನಮ್ಮ ಇಂಡಿಯನ್ ಇಕ್ವಿಟೀಸ್ ನಲ್ಲಿ. ಫ್ರೆಂಡ್ಸ್, ಈ ವಿಡಿಯೋಲಿ ನಾವು ಇಡ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿ ಅನ್ಸಿದ್ರೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಜಫ್ರೀಸ್ ಅವರು ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ರೇಟಿಂಗ್ ಕೊಡ್ತಾ, ಆ ರೇಟಿಂಗ್ ಅಪ್ಗ್ರೇಡ್ ಮಾಡ್ತಾ ಬೈ ಅಂತ ಮೆನ್ಷನ್ ಮಾಡ್ತಾ ಇಲ್ಲಿಂದ ಸ್ಟಾಕ್ ಪ್ರೈಸ್ ಟಾರ್ಗೆಟ್ 580 ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಪ್ರೆಸೆಂಟ್ ಸ್ಟಾಕ್ ಈ ತರ ರ್ಯಾಲಿ ಆದ್ಮೇಲೆ ನಿಯರ್ ಟು 490 ಹತ್ರ ಇದೆ. ಇವರು ಮೆನ್ಷನ್ ಮಾಡ್ತಿರೋ ರೀಸನ್ಸ್ ಒಂದೇ, ಪ್ರೆಸೆಂಟ್ ಯಾವ ಚೇಂಜಸ್ ಇಲ್ಲ, ಆದ್ರೆ ಕಂಪನಿ ರಿಲೇಟೆಡ್ ಆಗಿ ಬಿಸಿನೆಸ್ ರಿಲೇಟೆಡ್ ಆಗಿ. ಬಟ್ ಸ್ಟಾಕ್ ಪ್ರೈಸ್ 50% ಹತ್ರ ರೀಸೆಂಟ್ ಡೇಸ್ ನಲ್ಲಿ ಬರ್ತಿರೋ ಕರೆಕ್ಷನ್ ಅಲ್ಲಿ ಸ್ಟಾಕ್ ಕರೆಕ್ಟ್ ಆಗಿದೆ ಅಂತ. 50% ಕರೆಕ್ಟ್ ಆಗಿದೆ ಅಲ್ವಾ, ಇವರು ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಸ್ಟಾಕ್ ಸ್ಟಿಲ್ 50 ಟೈಮ್ಸ್ FY23 ಪ್ರೈಸ್ ಟು ಎರ್ನಿಂಗ್ ಎಸ್ಟಿಮೇಟ್ಸ್ ನಲ್ಲಿ ಟ್ರೇಡ್ ಆಗ್ತಿದೆ. ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಟು ಎರ್ನಿಂಗ್ ನಮಗೆ ಎಕ್ಸ್ಪೆನ್ಸಿವ್ ಆಗಿ ಇದೆ ಸ್ಟಿಲ್. ಆದ್ರೆ ಈ ಸ್ಟಾಕ್ ಗೆ ಸಂಬಂಧಿಸಿರುವ ಲಾಸ್ಟ್ 5 ಇಯರ್ಸ್ ಆವರೇಜ್ ಒಂದು PE ಜೊತೆ ನಾವು ಕಂಪೇರ್ ಮಾಡಿದ್ರೆ ಪ್ರೆಸೆಂಟ್ ಸ್ಟಾಕ್ ಡಿಸ್ಕೌಂಟ್ ಅಲ್ಲಿ ಇರೋ ತರ ಮೀನಿಂಗ್. ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಲಾಸ್ಟ್ 5 ಇಯರ್ಸ್ ಆಗಿ ಮಲ್ಟಿಪಲ್ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಸ್ಟಾಕ್ ನಲ್ಲಿ ಪ್ರೈಸ್ ಟು ಎರ್ನಿಂಗ್ಸ್ ವ್ಯಾಲ್ಯೂಯೇಷನ್ ಗೆ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋ ಪ್ರೈಸ್ ಟು ಎರ್ನಿಂಗ್ ವ್ಯಾಲ್ಯೂಯೇಷನ್ ಗೆ ಸ್ಟಾಕ್ ಪ್ರೆಸೆಂಟ್ ಡಿಸ್ಕೌಂಟ್ ಅಲ್ಲಿ ಇರೋ ತರ ಮೀನಿಂಗ್. ಸೊ ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ಅವರು ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ ಇವರ ಪಿಜ್ಜಾಸ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ. ಸೊ ಇವೆಲ್ಲಾನು ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಇವರಿಗೆ ಬೆಟರ್ಮೆಂಟ್ ತೋರಿಸುತ್ತೆ ಅಂತ ಜೂಬ್ಲಿಯಂಟ್ ಫುಡ್ ರಿಲೇಟೆಡ್ ಆಗಿ ಜಫ್ರೀಸ್ ಅವರು ಭಾವಿಸ್ತಾ ಪಾಸಿಟಿವ್ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ 580 ಆಗಿ ಕೊಟ್ಟಿದ್ದಾರೆ. ಜಫ್ರೀಸ್ ಅವರು ಈ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ರಿಂದ ಮಾರ್ಕೆಟ್ ಅಲ್ಲಿ ಯಾವ ತರ ಅನ್ಸತ್ತಂದ್ರೆ, ಜೊಮೊಟೊ ಅವರು ರೀಸೆಂಟ್ ಆಗಿ ಒಳ್ಳೆ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಬೆಟರ್ ಕಮೆಂಟ್ರಿನೂ ಮಾಡಿದಾರಲ್ವಾ, ಅದೇ ತರಾನೇ ಇವರು ಒಳ್ಳೆ ರಿಸಲ್ಟ್ಸ್ ಪೋಸ್ಟ್ ಮಾಡ್ತಾರೆ ಅಂತ ಮಾರ್ಕೆಟ್ ಮುಂಚೆನೆ ಸೆನ್ಸ್ ಮಾಡಿ ಸ್ಟಾಕ್ ಇವತ್ತು ನಿಯರ್ ಟು 5% ವರೆಗೂ ಬೆಳೆದಿದೆ. ನೆಕ್ಸ್ಟ್ ಇನ್ಶೂರೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೋಬೇಕು. ಪರ್ಟಿಕ್ಯುಲರ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರಿಲೇಟೆಡ್ ಆಗಿ, ಪರ್ಟಿಕ್ಯುಲರ್ಲಿ 2 ವೀಲರ್ ಅಂಡ್ 4 ವೀಲರ್ಸ್ ಅಂಡ್ ಇವನ್ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿನೂ ಇನ್ಶೂರೆನ್ಸ್ ಪ್ರೈಸಸ್ ಇನ್ನು ಜಾಸ್ತಿ ಆಗತ್ತೆ ಅಂತ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪ್ರೈಸಸ್ ಇದೇನು ನ್ಯೂ ಅಪ್ಡೇಟ್ ಅಲ್ಲ, ಇದು ಆಕ್ಚುಲ್ ಆಗಿ ಮಾರ್ಚ್ ನಲ್ಲೇ ಬಂದಿರೋ ಅಪ್ಡೇಟ್. ಆದ್ರೆ ಇದು ಎಫೆಕ್ಟಿವ್ ಆಗಿ ತಗೊಂಡ್ಬಂದಿಲ್ಲ, ಮೀನ್ಸ್ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ. ಇದಕ್ಕೆ ರೀಸನ್ ಇನ್ಶೂರೆನ್ಸ್ ಸೆಗ್ಮೆಂಟ್ ನ ರೆಗ್ಯುಲೇಟ್ ಮಾಡೋ ರೆಗ್ಯುಲೇಟರಿ ಬಾಡಿ ಆಗಿರುವಂತ IRDAI ನಲ್ಲಿ ಚೇರ್ಮನ್ ಇಲ್ದಿರೋ ಕಾರಣವಾಗಿ ಈ ರೂಲ್ ಜಾರಿಗೆ ಬಂದಿಲ್ಲ. ಸೊ ಇದರಿಂದ ಮಾರ್ಚ್ ಇಂದನೂ ಡಿಲೇ ಆಗ್ತಾ ಬಂದಿದೆ. ಆದ್ರೆ ಈಗ ಮೆನ್ಷನ್ ಮಾಡಿರೋ ಪ್ರಕಾರ ಜೂನ್ 1 ಇಂದ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪ್ರೈಸಸ್ ಬೆಳೆಯುತ್ತೆ ಅಂತ. ಅಂಡ್ ಇದೆಲ್ಲಾನು ಸೇರಿ ಒಂದೇ ತರ ಆಗದಿರ ಬೇಸ್ಡ್ ಅಪಾನ್ ದಿ ಸೆಗ್ಮೆಂಟ್ ಇನ್ಶೂರೆನ್ಸ್ ಪ್ರೈಸಸ್ ಬೆಳೆಯುತ್ತೆ ಅಂತ. ಕಾರ್ಸ್ ನಲ್ಲಿ ಯಾವ ಸೆಗ್ಮೆಂಟ್ ನಲ್ಲಿ ಎಷ್ಟು ಪ್ರೀಮಿಯಂ ಬೆಳೆಯುತ್ತೋ ಡೀಟೇಲ್ಸ್, 2 ವೀಲರ್ಸ್ ನಲ್ಲಿ ಇವನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಲೇಟೆಡ್ ಆಗಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅನ್ನೋದು ಡೀಟೇಲ್ಸ್ ನಿಮ್ಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೀವು ನೋಡಿ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ HCL ಟೆಕ್ನಾಲಜೀಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. HCL ಟೆಕ್ನಾಲಜೀಸ್ ಅವರು ರೂಫ್ ವಿಂಡೋಸ್ ನಲ್ಲಿ ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಆಗಿರುವಂತ
ವೆಲೆಕ್ಸ್ ಗ್ರೂಪ್ ಜೊತೆ ಎಂಡ್ ಟು ಎಂಡ್ ಐಟಿ ಸರ್ವಿಸಸ್ ಟ್ರಾನ್ಸ್ಫಾರ್ಮೇಶನ್ ಅಗ್ರಿಮೆಂಟ್ ನ ಸೈನ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಈ ಅಗ್ರಿಮೆಂಟ್ ನಲ್ಲಿ ಭಾಗವಾಗಿ ವೆಲೆಕ್ಸ್ ಗ್ರೂಪ್ ಅವರು ಬಿಸಿನೆಸ್ ನ ಆಟೋಮೇಷನ್ ಸೈಡ್ ಡ್ರೈವ್ ಮಾಡ್ತಾ ಅವರ ಅಪ್ಲಿಕೇಶನ್ ನ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ಸ್ಕೇಪ್ ಮಾಡರ್ನೈಸ್ ಮಾಡೋದಕ್ಕೆ HCL ಟೆಕ್ನಾಲಜೀಸ್ ಅವರು ಕ್ಲೌಡ್ ಫಸ್ಟ್ ಯೂಸರ್ ಸೆಂಟ್ರಿಕ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ನ ವೆಲೆಕ್ಸ್ ಗ್ರೂಪ್ ಗೆ ಡೆಲಿವರಿ ಮಾಡೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಜೈಡ್ಯೂಸ್ ಲೈಫ್ ಸೈನ್ಸ್ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಜೈಡ್ಯೂಸ್ ಲೈಫ್ ಸೈನ್ಸ್ ಅವರಿಗೆ US FDA ಅಂತ ಪಿ ಮ್ಯಾಟ್ರಿಕ್ಸ್ ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಫೈನಲ್ ಅಪ್ರೂವಲ್ ಬಂದಿರೋ ತರ ಹೇಳ್ತಿದ್ದಾರೆ. ಈ ಪಿ ಮ್ಯಾಟ್ರಿಕ್ಸ್ ಅನ್ನೋದು ಕೀಮೋಥೆರಪಿ ಡ್ರಗ್. ಇದನ್ನು ಸರ್ಟೈನ್ ಟೈಪ್ಸ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತಾರಂತ. ಇದರ ಮಾರ್ಕೆಟ್ ಸೈಜ್ $1,236 ಮಿಲಿಯನ್ ಅಂತ ಇವರು ಹೇಳ್ತಿದ್ದಾರೆ. ಇದೇ ತರ ಅರಬಿಂದೋ ಫಾರ್ಮಾ ಬಗ್ಗೆ ಮಾತಾಡ್ಕೋಬೇಕು. ಅರಬಿಂದೋ ಫಾರ್ಮಾ ಅವರಿಗೂ ಈ ಕ್ಯಾನ್ಸರ್ ನ ಟ್ರೀಟ್ ಮಾಡೋದಕ್ಕೆ ಒಂದು ಇಂಜೆಕ್ಷನ್ ರಿಲೇಟೆಡ್ ಆಗಿ US FDA ಅಂತಾನು ಗ್ರೀನ್ ಸಿಗ್ನಲ್ ಬಂದಿದೆ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು ಅಂತ. ಇದೇನು ಹೊಸದಾಗೆಲ್ಲ ಎಕ್ಸಿಸ್ಟಿಂಗ್ ಆಗಿ ಮಾರ್ಕೆಟ್ ಅಲ್ಲಿ ಇರೋದೆ. ಈ ಇಂಜೆಕ್ಷನ್ ರಿಲೇಟೆಡ್ ಆಗಿ ಈಗ ಇವರು ಒಂದು ಕಾಂಪಿಟೇಟರ್ ಆಗಿ ಇವರು ಇಂಜೆಕ್ಷನ್ ರಿಲೀಸ್ ಮಾಡ್ತಾರಂತ. ಡ್ರಗ್ ಮಾರ್ಕೆಟ್ ಲಾಸ್ಟ್ 12 ಮಂತ್ಸ್ ನೋಡಿದ್ರೆ $1,272 ಮಿಲಿಯನ್ ಹತ್ರ ಇದೆ. ಇದು ಕ್ಯಾನ್ಸರ್ ರಿಲೇಟೆಡ್ ಆಗಿ ಬರ್ತಿರೋ ಡ್ರಗ್ ಕಾರಣವಾಗಿ ಇದಕ್ಕೆ ಸ್ವಲ್ಪ ಬಿಗ್ ಮಾರ್ಕೆಟ್ ಇರೋ ಕಾರಣವಾಗಿ ಇವತ್ತು ಸ್ಟಾಕ್ ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಗೋಲ್ಡಿಯಂ ಇಂಟರ್ನ್ಯಾಷನಲ್ ಅವರಿಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಅವರಿಂದ ಡೈಮಂಡ್ ಸ್ಟಡ್ಡೆಡ್ ಗೋಲ್ಡ್ ಜ್ಯುವೆಲರಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 55 crores ಆರ್ಡರ್ ಬಂದಿರೋ ತರ ಹೇಳ್ತಿದ್ದಾರೆ. ಈ ಆರ್ಡರ್ ಸೇರಿಸಿಕೊಂಡು ಇವರ ಎಕ್ಸಿಸ್ಟಿಂಗ್ ಆರ್ಡರ್ ಬುಕ್ 200 crores ಮೇಲೆನೆ ಇರತ್ತಂತ. ಇದರಲ್ಲಿ ಲ್ಯಾಬ್ ಗ್ರೌಂಡ್ ಡೈಮಂಡ್ ಜ್ಯುವೆಲರಿ ಆರ್ಡರ್ಸ್ ನು ಇನ್ಕ್ಲೂಡ್ ಮಾಡ್ಕೊಂಡಿರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಥರ್ಮಲ್ ಪವರ್ ಪ್ಲಾಂಟ್ ಡೆವಲಪರ್ ಆಗಿರುವ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೋಬೇಕು. ಇವರಿಗೆ ಆಲ್ರೆಡಿ 2-wheeler ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ರಿವಾಲ್ಟೋ ಅನ್ನೋ ಬ್ರಾಂಡ್ ರಿಲೇಟೆಡ್ ಆಗಿ ಶೇರ್ಸ್ ಇದೆ ಅಲ್ವಾ. ಈಗ ಇವರು ಮೆನ್ಷನ್ ಮಾಡ್ತಿರೋದು ಈ ಡ್ರೋನ್ ನ ರೆಡಿ ಮಾಡ್ತಿರೋ ಕಂಪನಿ ರುಡಿಲ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ 60% ಶೇರ್ ನ ಪರ್ಚೇಸ್ ಮಾಡಿರೋ ತರ. ಹಾಗೆ ಇಷ್ಟೇ ಅಲ್ಲ, ಈ ತರ ಸ್ಪೇಸ್ ನಲ್ಲಿ ಇರೋ ಇನ್ನೋವೇಟಿವ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಇರೋ ಕಂಪನೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಬಗ್ಗೆ ಮಾತಾಡ್ಕೋಬೇಕು. ವೋಡಾಫೋನ್ ಐಡಿಯಾ ಅವರು ಗವರ್ಮೆಂಟ್ ಗೆ ಕಟ್ಟಬೇಕಾಗಿರುವಂತ ದೊಡ್ಡ ಮೊತ್ತದಲ್ಲಿರೋ ಡ್ಯೂಸ್ ನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ವೇಳೆ ನೀವೇನಾದ್ರೂ ಆ ಹಣ ಕಟ್ಟೋಕ್ ಆಗದಿರೋ ಪಕ್ಷದಲ್ಲಿ ಅದಕ್ಕೆ ಬದಲಾಗಿ ನಿಮ್ಮ ಕಂಪನಿನಲ್ಲಿರೋ ಈಕ್ವಿಟಿನ ನಮಗೆ ಕೊಡಿ ಅಂತ ಕೇಳಿದಾಗ ಏರ್ಟೆಲ್ ಅವರು ಇದನ್ನ ಒಪ್ಕೊಂಡಿಲ್ಲ. ಆದ್ರೆ ವೋಡಾಫೋನ್ ಐಡಿಯಾ ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ. ಎಂಟೈರ್ ಪ್ರಾಸೆಸ್ ರಿಲೇಟೆಡ್ ಆಗಿ ಮಾಡಬೇಕಾದಂತ ಓಪನ್ ಆಫರ್ ಗೆ ಸೆಬಿ ಅವರು ಎಕ್ಸಾಮ್ಷನ್ ಕೊಟ್ಟಿದ್ದಾರಂತ. ಇದರಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಯಾವ ಶೇರ್ಸ್ ನ ತಗೋಬೇಕಂತ ಅನ್ಕೊಂಡಿದ್ದು ವೋಡಾಫೋನ್ ಐಡಿಯಾ ಇಂದ ಆ ಶೇರ್ ಇವಾಗ ಗವರ್ಮೆಂಟ್ ತಗೋಬಹುದು ಅನ್ನೋ ತರ ಅಪ್ಡೇಟ್ ಬರ್ತಿದೆ. ಸೊ ಇದರಿಂದ ಎಂಟೈರ್ ವೋಡಾಫೋನ್ ಐಡಿಯಾನಲ್ಲಿ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿ ಗವರ್ಮೆಂಟ್ ಅವರು ಇರ್ತಾರೆ ಈಗ, ಫಾಲೋಡ್ ಬೈ ವೋಡಾಫೋನ್ ಗ್ರೂಪ್ ಅಂಡ್ ಫಾಲೋಡ್ ಬೈ ಆದಿತ್ಯ ಬಿರ್ಲಾ ಗ್ರೂಪ್. ನೆಕ್ಸ್ಟ್ AKI ಲಿಮಿಟೆಡ್ ಅವರಿಂದನೂ ಒಂದು ಅಪ್ಡೇಟ್ ಬಂದಿದೆ. ಇದೊಂದು ಮೈಕ್ರೋ ಕ್ಯಾಪ್ ಕಂಪನಿ. ಇವರ ಬೋರ್ಡ್ June 2 ನ ಮೀಟ್ ಆಗಿ ಅವರ ಈಕ್ವಿಟಿ ಶೇರ್ಸ್ ಒಂದು ಬೋನಸ್ ಇಶ್ಯೂ ಪ್ರಪೋಸಲ್ ನ ಕನ್ಸಿಡರ್ ಮಾಡೋ ತರ ಅಂಡ್ ಅದೇ ತರ ಅದರ ಜೊತೆಗೆ ಈಕ್ವಿಟಿ ಶೇರ್ಸ್ ನ NSE ಮೈನ್ ಬೋರ್ಡ್ ನಲ್ಲಿ ಲಿಸ್ಟ್ ಮಾಡೋದಕ್ಕೆ ಅಪ್ರೂವಲ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಏಷ್ಯನ್ ಗ್ರಾನೈಟೋ ರಿಲೇಟೆಡ್ ಆಗಿ ಒಂದು ನ್ಯೂಸ್ ಅಪ್ಡೇಟ್ ಸರ್ಕ್ಯುಲೇಟ್ ಆಗ್ತಿದೆ. ನಿಮ್ಗೆ ಜ್ಞಾಪಕ ಇದ್ರೆ ಈ ಏಷ್ಯನ್ ಗ್ರಾನೈಟೋ ಅವರು ರೀಸೆಂಟ್ ಆಗಿ ಇವರು 3 ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ನ ಸೆಟಪ್ ಮಾಡೋದಕ್ಕೆ ಲ್ಯಾಂಡ್ ನು ಅಕ್ವೈರ್ ಮಾಡಿರೋ ಅಪ್ಡೇಟ್ ಮಾಡಿದಾರಲ್ಲ. ಈಗ ಇವರು ರಿಲೇಟೆಡ್ ಆಗಿ ಸರ್ಕ್ಯುಲೇಟ್ ಆಗ್ತಿರುವಂತಹ ನ್ಯೂಸ್ ಅಪ್ಡೇಟ್ ಏನಂದ್ರೆ ಈ ಏಷ್ಯನ್ ಗ್ರಾನೈಟೋಗೆ ಸಂಬಂಧಿಸಿರುವ 35 to 40 ಪ್ರಿಮಿಸಸ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ರೈಡ್ ಕಂಡಕ್ಟ್ ಮಾಡ್ತಿರೋ ತರ ಈ ನ್ಯೂಸ್ ಅಪ್ಡೇಟ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಇವರ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಏನಕ್ಕೆ ರೈಡ್ ಕಂಡಕ್ಟ್ ಮಾಡ್ತಿದ್ದಾರೆ ಅಪ್ಡೇಟ್ ಇನ್ನೂ ಬಂದಿಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಇದರ ರಿಲೇಟೆಡ್ ಆಗಿ ಕಂಪನಿ ಅವರಿಂದ ಏನಾದರೂ ಅಪ್ಡೇಟ್ ಬರುತ್ತೇನೋ. ನೆಕ್ಸ್ಟ್ ಕಾನ್ಫಿಡೆನ್ಸ್ ಫ್ಯೂಚರಿಸ್ಟಿಕ್ ಎನರ್ಜಿ ಟೆಕ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಈ ಕಾನ್ಫಿಡೆನ್ಸ್ ಫ್ಯೂಚರಿಸ್ಟಿಕ್ ಎನರ್ಜಿ ಟೆಕ್ ನ ಸಬ್ಸಿಡರಿ ಕಂಪನಿ ಆಗಿರುವಂತಹ ಕಾನ್ಫಿಡೆನ್ಸ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ CNG ಸಿಲಿಂಡರ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಪ್ರೂವಲ್ ಬಂದಿರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಇವರ ಬೋರ್ಡ್ May 30th ನ ಮೀಟ್ ಆಗಿ ಇವರ ಈಕ್ವಿಟಿ ಶೇರ್ಸ್ ಒಂದು ಬೋನಸ್ ಇಶ್ಯೂ ಪ್ರಪೋಸಲ್ ನ ಕನ್ಸಿಡರ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾತಾಡ್ಕೊಂಡ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ರೆ ನಿಫ್ಟಿ 16,080 ಇಲ್ಲಿಂದ ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ಆಕ್ಟಿವಿಟಿ ಕಾಣಿಸಿದೆ. ಅದರಿಂದನೇ ಇವತ್ತು ಆ ಪಾಯಿಂಟ್ ನಲ್ಲಿ ಸಪೋರ್ಟ್ ತಗೊಂಡು ನಿಫ್ಟಿ ಮೂವ್ ಆಗಿದೆ. ಅದರಿಂದ ಡೌನ್ ಸೈಡ್ ಗೆ ಬರ್ತಾ ಇದ್ರೆ ಇಮಿಡಿಯೇಟ್ ಆಗಿ ಸಪೋರ್ಟ್ ನ ಬಿಲೋ ದಟ್ 15,980 ಅಂಡ್ ಅಬೋವ್ ಬರ್ತಿದ್ರೆ 16,260 ಅಂಡ್ ಅದರ ಅಬೋವ್ 16,340 ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಬರ್ತಿದ್ರೆ 34,790 ಅಂಡ್ ಅದರ ಅಬೋವ್ ಬರ್ತಿದ್ರೆ 35,560. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಮಾತಾಡ್ಕೊಂಡ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಟಾಪ್ ಸೈಡ್ ಗೆ ಬರ್ತಿದ್ರೆ ನಿನ್ನೆ ತರಾನೇ 16,500 ಹತ್ರನೇ ಹ್ಯೂಜ್ OI ಆಕ್ಟಿವಿಟಿ ಇವತ್ತು ಬಿಲ್ಡ್ ಆಗ್ತಿದೆ. ಅಂಡ್ ಡೌನ್ ಸೈಡ್ 16,000 ಹತ್ರನೇ ಇಂಟ್ರಾಡೇ ಓವರ್ ಆಲ್ ಆಗಿ ಸಿಗ್ನಿಫಿಕೆಂಟ್ ಡೇಟಾ ಬಿಲ್ಡ್ ಆಗ್ತಿದೆ. ಅದರಿಂದ ಈ 500 ಪಾಯಿಂಟ್ಸ್ ರೇಂಜ್ ಅಲ್ಲಿ ರೀಸೆಂಟ್ ಡೇಸ್ ಇಂದಾನು ನಿಫ್ಟಿನಲ್ಲಿ ಮಾರ್ಕೆಟ್ ರೇಂಜ್ ಆಗಿ ನಿಫ್ಟಿ ಇದೇ ರೇಂಜ್ ನಲ್ಲಿ ಟ್ರೇಡ್ ಆಗತ್ತೆ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.